ಸರ್. ಅಲ್ಲಿ ಸ್ಲ್ಯಾಬ್ ಹಾಕ್ತೀರಾ? ಸ್ಲ್ಯಾಬ್ ಹಾಕ್ತೀವಿ. ಸ್ಲ್ಯಾಬ್ ಹಾಕ್ತೀವಿ. ಆಮೇಲೆ ಒಳಗಡೆ ಸಿಲ್ಟ್ ತೆಗೆದು ಸ್ಲ್ಯಾಬ್ ಹಾಕ್ತೀವಿ ಸರ್. ಇವತ್ತು ಸಂಡೇ you have to do that. This is only beginning. And October 2 the entire city should get a new floor. ಓಕೆ. I don't want any complaints. ಮಕ್ಕಳಿಗೆ ಎಲ್ಲ ಕಡಿಮೆ ಕೆಳಗಡೆ ಕೈ ಇರ್ತವೆ. ಆಮೇಲೆ ಇದರಲ್ಲಿ ಸುಮಾರು ಹಸುಗಳು ಕೂಡ ಸತ್ತಿದ್ದಾವೆ. ನಿನ್ನೆ ಮೇಕೆ ನಿನ್ನೆ ನೈಟು ಸರ್ ಈ ಪಕ್ಕದ ರೋಡ್ನಲ್ಲಿ ಮೇಕ ಇದು ಆಗಿದೆ. ಕಬ್ಬಿಣದ ಸರ್ ಇದೊಂದು ಇದೆಯಲ್ಲ ಅವೆಲ್ಲ ಆಗ್ತಿರೋರು ಸುತ್ತಮುತ್ತ ಇರೋರು ಅಥವಾ ಹೊರಗಡೆಯಿಂದ ತಂದು ಹಾಕ್ತಿದ್ದಾರೆ. ಎಲ್ಲ ಹೋಟೆಲ್ಸ್ ಎಲ್ಲ ಹೋಟೆಲ್. So you have to find out them and find them, seize them, and even if possible you also file a case against them. Criminal case. ನೀವು ಒಂದು ಮಾಡಲಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ಮಂಜುನಾಥ್ ಇದ್ರು, ಗಂಗಾಧರ್ ಇದೆ. No, you should send a message, very strong message to the people here. They are not supposed to litter city. Where ಮೇಸ್ತ್ರಿ ಅವ್ರೇನು ಮಾಡ್ತಾನೆ ಇರ್ತಾರೆ. ನನ್ನ ಮನೇಲಿ ಹೇಳಿದ್ದೀನಿ ಕಮಿಷನರ್ ಮೇಸ್ತ್ರಿಗಳೆಲ್ಲ ಇದಲ್ಲಪ್ಪ ಜವಾಬ್ದಾರಿ. ಟ್ರ್ಯಾಕ್ಟರ್ ಅಲ್ಲ ಹಾಕದೇ ಇರೋ ನೋಡ್ಕೋಬೇಕು ನಿಮ್ಮ ಜವಾಬ್ದಾರಿ. ಅದಕ್ಕೆ ಏನು ಮಾಡಬೇಕೀಗ ನಾನು ಹೇಳಿದ್ದೀನಿ. ನೀವು ಫೈನ್ ಹಾಕಬೇಕು, ಆ ಹಣನ ವಸೂಲಿ ಮಾಡಿ ಅವರ ಹಣದಿಂದನೇ ಕ್ಲೀನ್ ಮಾಡಬೇಕು. ನಗರಸಭೆ ದುಡ್ಡು ಕೊಡೋಕ್ಕಾಗೋದಿಲ್ಲ ಆಯಿತಾ. ಇಷ್ಟೊಂದು ಕಸ ಇದ್ದು ಈ ನಾಯಿಗಳು ಮತ್ತು ಹಸು ಕರುಗಳೆಲ್ಲ ಇಲ್ಲಿ ಮೇಯ್ತಾ ಇದ್ರೆ ದೆನ್ ಇಟ್ ಈಸ್ ಯುವರ್ ಫಾಲ್ಟ್. ನಿಮ್ಮ ಜವಾಬ್ದಾರಿ ಕ್ಲೀನಿಂಗ್ ಅಷ್ಟೇ, ನಿಮ್ಮ ಜವಾಬ್ದಾರಿ ಇಲ್ಲ ಹಾಕದೇ ಇರುವ ನೋಡ್ಕೋಬೇಕು. ನಿಮ್ಮ ಪೌರ ಕಾರ್ಮಿಕರಿದ್ದಾರೆ, ನೀವಿದ್ದೀರಿ, ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದೆ, ಎಲ್ಲರೂ ನಿಮಗೆ ಗೊತ್ತಿದೆ ಯಾರು ತಂದು ಹಾಕ್ತಾರೆ ಅಂತ, ಗೊತ್ತಾ ಇಲ್ವಾ? ಮತ್ತು ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ? ಯಾವ ಹೋಟೆಲ್ ಹಾಕಿದೆ ಕ್ಯಾನ್ಸಲ್ ದ ಟ್ರೇಡ್ ಲೈಸೆನ್ಸ್? ಯಾರು ಹೆಲ್ತ್ ಇನ್ಸ್ಪೆಕ್ಟ್ರು? You cancel the trade license of that particular hotel which is littering like this. And ನಾಳೆಯಿಂದ ಅವ್ರು ಏನಾದ್ರು ಇದೇ ಕಂಟಿನ್ಯೂ ಮಾಡಿತ್ತು ಅಂದರೆ then I will hold both of you responsible. ಬೆಳಿಗ್ಗೆ ನಿಮ್ಮ ಮನೆ ಹಿಂಗೆ ಎದ್ದು ಎದುರುಗಡೆ ಬಂದು ನೋಡಿದ್ರೆ ನಿಮಗೆ ಸಮಾಧಾನ ಆಗುತ್ತೆ? ಮಾರ್ಕೆಟ್ 24 ಈ ವಾರ್ಡ್ ಮೇಸ್ತ್ರಿ ಚೇಂಜ್ ಮಾಡಿ. ನಾನು ಮೊನ್ನೆನೇ ಹೇಳಿದ್ದೀನಿ ಮೇಸ್ತ್ರಿಗಳಿಗೆ ಸರಿ ಇಲ್ಲ. ನೀವು ಸೆಂಡ್ ನಿಮ್ಮ ಜನ ಕಳಿಸಿ ಚೇಂಜ್ ಮಾಡಿ. ಮೊನ್ನೆನೇ ಹೇಳಿದಲ್ಲ ಸರ್, ದಿನ ಮಾಡಕ್ ಆಗೋದಿಲ್ಲ. ನಿಮ್ಮ ಲೇಡೀಸ್ 5 ರೂಪಾಯಿ 10 ರೂಪಾಯಿ ಬಲ್ ಮೇಲೆ ಇದೆ. ಇಲ್ಲ ಬಲ್ ಮೇಲೆ ಇದೆ, ಅದು ನಗರಸಭೆ. ಅದು ನಾನು ಹೇಳ್ತಾ ಇರೋದು ನೀವು ಅಲ್ಲಿ ಹಾಕೊಂಡ ಮೇಲೆ ನೀವು ಲೈಟ್ ಹಾಕಬೇಕಲ್ಲ. ಆಮೇಲೆ ಬೋರ್ಡ್ ಎಲ್ಲಿದೆ, ಎಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ? 5 ರೂಪಾಯಿ ಸರ್. ಎಲ್ಲಿ ಹಾಕಿದಿರಿ ಬೋರ್ಡ್? ಹಾಕ್ತೀವಿ ಸರ್. 5 ರೂಪಾಯಿ ಸರ್ ಕೊಡೋದು. 5 ರೂಪಾಯಿ ಸರ್, 5 ರೂಪಾಯಿ. ಇವತ್ತು ನೀವು ಬೋರ್ಡ್ ಹಾಕಿ, ಇಲ್ಲ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಕ್ಯಾನ್ಸಲ್ ಯುವರ್ ಟೆಂಡರ್. ಟೆಂಡರ್ ಅವ್ರಿಗೆ ಆಗಿದ್ದೀರಿ, and use a person 5 rupees ಅಂತ ಹಾಕಿ ನೀಟಾಗಿ ಬೋರ್ಡ್ ಹಾಕಿ. ಸರಿ ಸರ್. ಈ ಯಾರು ನಿಮ್ಮ ಜವಾಬ್ದಾರಿ ನೋಡ್ಕೊಳ್ಳಿ. ಆ ಹೆಣ್ಮಕ್ಳು ಸ್ವಲ್ಪ ನೋಡಿದ್ದೀರಿ ಇವೆಲ್ಲ ನಿಮ್ದೇ ನಗರಸಭೆ ಇರೋದಾ? ಅಲ್ಲ ಸರ್, ಇಲ್ಲಿ ಕೂಲಿ ಫಸ್ಟ್ ಆಫ್ ಆಲ್ ದಟ್ ಫ್ಯಾಮಿಲಿ ಶುಡ್ ನಾಟ್ ಬಿ ಇನ್ಸೈಡ್. ನಂಬರ್ 1. ಇಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿ, ಹೆಣ್ಮಕ್ಳದು ಬಲ್ಗಡೆ ಇದು ಗಂಡು ಮಕ್ಳದನ್ನು ಆಯ್ತಾ ಬೋರ್ಡ್ ದೊಡ್ಡದಾಗಿ ಹಾಕಿ ಎಷ್ಟು ದುಡ್ಡು ಕೊಡಬೇಕು ಅಂತ ಹಾಕ್ಬೇಕು. 5 ರೂಪಾಯಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಟೆಂಡರ್ಗಿಂತ ಜಾಸ್ತಿ ಹಣವನ್ನ ವಸೂಲಿ ಮಾಡುವಾಗಿಲ್ಲ. ಕಂಪ್ಲೇಂಟ್ ಬಂದ್ರೆ ನಾವು ಏನೂ ಕೇಳೋದಿಲ್ಲ, ಇದಿಷ್ಟೇ ಸಾಕ್ಷಿ ಅಂಡ್ ವಿ ಆರ್ ಗೋಯಿಂಗ್ ಟು ಟೇಕ್ ಆಕ್ಷನ್ ಬೈ ಕ್ಯಾನ್ಸಲಿಂಗ್ ಯುವರ್ ಟೆಂಡರ್. ಎನ್ಶೂರ್ ಮಾಡೋ ಜವಾಬ್ದಾರಿ ನಿಮ್ದು. ಯಾವ ರೆಡಿ ಮಾಡಿಸ್ತೀರಿ? ಯಾರು ಮೇಂಟೆನೆನ್ಸ್ ಯಾರು ಮಾಡ್ತಾರೆ? 3 days ಅಲ್ಲಿ ಗೆದ್ದಿದ್ದಾರೆ. ಹೊಸದು ಬೇರೆ ಇರೋದನ್ನ ವರ್ಕ್ ಮಾಡಿಸಿ. ಎಲ್ಲ ಮಾನಿಟರಿಂಗ್ ಎಲ್ಲ ಆಗ್ತಾ ಇದೆ, ಅವೆಲ್ಲ ಸರ್. CC ಕ್ಯಾಮ್ರಾ ಹಾಕಿದ್ದಾರೆ ಸರ್. ಆ CC ಕ್ಯಾಮ್ರಾ ಹಾಕಿದಾರಲ್ಲ ಟೆಂಡರ್ ಅವರು, ಒಂದ್ಸಾರಿ ಕೂಡ ಅವ್ರು ಮೇಂಟೈನ್ ಮಾಡಿಲ್ಲ. AMC ಕೊಟ್ಟಿರ್ತಾರೆ, 1 year ಇರುತ್ತೆ ಅವ್ರಿಗೆ ಮಾಡಬೇಕು. ಹಾಂ ಸರ್. ಬೋರ್ ಇದೆ ನೀರು ಬರ್ತಾವೆ, ಚೆಕ್ ಮಾಡಿರಿ. ವಾಟರ್ ಕಲೆಕ್ಷನ್ ಜಸ್ಟ್ ಡಿಡ್ ಎವ್ರಿಥಿಂಗ್. ಫಸ್ಟ್ ಮಾಡಬೇಕಾಗಿದ್ದು ನೀವು ಈ ಕ್ಲೀನಿಂಗ್ ಆಗಬೇಕು, ಕಟಿಂಗ್ ಮಾಡಿ. ಅದಕ್ಕೆ ಯು ಡೋಂಟ್ ರಿಕ್ವೈರ್ ಎನಿ ಮನಿ ಆಲ್ಸೋ. ಆಮೇಲೆ ಇಮಿಡಿಯೇಟಾಗಿ ಲೈಟಿಂಗ್ಸ್ ಹಾಕಿ, ಇಮಿಡಿಯೇಟ್ ಲೈಟಿಂಗ್ಸ್ ಹಾಕಿ. ಆ್ಯಂಡ್ ಇಟ್ ಶುಡ್ ಬಿ ಲಾಕ್ ಆ್ಯಂಡ್ ವಾಚಲ್ಲಿ ಇರಬೇಕು. ಫೆನ್ಸಿಂಗ್ ಆಗ್ಬೋದು, ಪಾತ್ವೇಸ್ ಆಗ್ಬೋದು, ಔಟ್ಡೋರ್ ಜಿಮ್ಮು, ಕಿಡ್ಸ್ ಪ್ಲೇ ಏರಿಯಾ ಆಯಿತಾ. ಆಮೇಲೆ ಶೌಚಾಲಯ, ವಾಟರ್ ಫೆಸಿಲಿಟಿ ಇದೆಲ್ಲ ಮಾಡೋ. ಫೌಂಟೇನ್ ವೇರ್ ಎವರ್ ದೇರ್ ಇಸ್ ಎ ಪಾಸಿಬಿಲಿಟಿ ಯು ಶುಡ್ ಆಲ್ಸೋ ರೇಸ್ ಫೌಂಟೇನ್. ಈಗ ಇಲ್ಲ ನೆಕ್ಸ್ಟ್ 10 days ಅಲ್ಲಿ ತಮಗೆ ಯು ಪ್ರಿಪೇರ್ ಅ ಪ್ಲಾನ್ ಅಂಡ್ ಕಮ್ ಔಟ್ ವಿತ್ ಆಲ್ ದಿಸ್. ದಿಸ್ ಇಸ್ ನಾಟ್ ಇನ್ ಗುಡ್ ಶೇಪ್. ಓಕೆ, ರೋಡ್ಸ್ ಎಲ್ಲ ಹಾಳಾಗಿದೆ, ರೋಡ್ಸ್ ಎಲ್ಲ ಮಾಡಿಲ್ಲ.
ನೀವು ಒಂದು ತಿಂಗಳು ಜಾಸ್ತಿ ಗಾಡಿ ತೆಗೀರಪ್ಪ ನೀವು ಆಮೇಲೆ ವೀಡ್ಸ್ ಕಟಿಂಗ್ ಮಾಡಬೇಕು, ಪ್ರಾಪರ್ ಏನು ಮಾಡೇನಿಲ್ಲ ಅಂದರೆ ಈವನ್ ದಿ ಕ್ವಾಲಿಟಿ ಆಫ್ ದ ವರ್ಕ್ ನೋಡಿ ಪಾತ್ರೇಸ್ ಎಲ್ಲ ಮಾಡಿದಾರಲ್ಲ. ಸರ್ ಇಲ್ಲಿ ಮೇಂಟೆನೆನ್ಸ್ ಇಲ್ಲ, ರೀಸೆಂಟ್ ಆಗಿ ಮಾಡಿದ್ರು ಇದೆಲ್ಲ ಮೇಂಟೆನೆನ್ಸ್ ಇಲ್ಲ ನಮಗೆ ಈ ವಾರ್ಡ್ಗೆ ಬರೀ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಇಲ್ಲ, ಬೋರ್ಡ್ ಹಾಕಿದ್ದೀರಾ, ಏನು ಬೋರ್ಡ್ ಹಾಕಿದ್ದಾರೆ. ಲೈಟಿಂಗ್ಸ್ ಎಲ್ಲ ಒಳಗಡೆ ಮಾಡಿ. ಇದ್ಯಾಕೆ ಮಧ್ಯದಲ್ಲಿ ಶಿಫ್ಟ್ ಬಂದ್ಬಿಟ್ಟಿದೆ ಎಲೆಕ್ಟ್ರಿಕ್ ಪೋಲು? The pole has to be shifted, should not be inside the park. ನೋಟ್ ಮಾಡ್ಕೊಳ್ಳಿ ನೀವು. ಆಮೇಲೆ ಈಗ ನಿಮ್ಮ ಶೌಚಾಲಯ ಏನಿದೆ ಟಾಯ್ಲೆಟ್, ಅದು ಯಾರು ಅಂಡರ್ ಇದೆ ನೋಡಿ. ಇಫ್ ಸಂಬಡಿ ಎಲ್ಸ್ ಇಸ್ ದೇರ್ ಯು ಟೇಕ್ ಇಟ್ ಓವರ್. ಇವತ್ತು ನೀವು ಇಂಟರ್ ಸ್ಟಾಫ್ ಬಿಡಬೇಕು. ಐ ವಿಲ್ ಪುಟ್ ದ ಪೊಲೀಸ್ ಆಲ್ಸೋ. ಯು ಆಲ್ಸೋ ಎವ್ರಿ ಡೇ ಯು ಶುಡ್ ಮಾನಿಟರ್. So there is no water facility. Facility ಬೋರ್ ಇದೆ actually it's not. It is ಅಲ್ಲಿ ಇದೆ. ಒಳಗಡೆ ಇದೆ ನೀರು ಬರ್ತದ? ಹಾಂ ಇದೆ ಸರ್. ಇಲ್ಲಿದೆ, ಚೆಕ್ ಮಾಡಿರಿ ವಾಟರ್ ಕನೆಕ್ಷನ್ಸ್ ಎಲ್ಲ. ಜಸ್ಟ್ ಅಪ್ಡೇಟ್ ಎವ್ರಿಥಿಂಗ್. ಫಸ್ಟ್ ಮಾಡಬೇಕಾಗಿದ್ದು ನೀವು ಈ ಕ್ಲೀನಿಂಗ್ ಆಗಿಬಿಟ್ಟು ಕಟಿಂಗ್ ಮಾಡಿ. ಅದಕ್ಕೆ ಯು ಡೋಂಟ್ ರಿಕ್ವೈರ್ ಎನಿ ಮನಿ ಆಲ್ಸೋ. ಆಮೇಲೆ ಇಮಿಡಿಯೇಟ್ಗೆ ಲೈಟಿಂಗ್ಸ್ ಹಾಕಬೇಕು, ಇಮಿಡಿಯೇಟ್ ಲೈಟಿಂಗ್ಸ್ ಆಗಬೇಕು. ಆ್ಯಂಡ್ ಇಟ್ ಶುಡ್ ಬಿ ಲಾಕ್ ಆ್ಯಂಡ್ ವಾಚಲ್ಲಿ ಇರಬೇಕು ವಾರ್ಡಲ್ಲಿ. ಲಾಕ್ ಮಾಡಿ ಸೆಕ್ಯೂರಿಟಿ. ಆಲ್ರೆಡಿ ಡಿಸೈಡೆಡ್ ಟು ಸ್ಟಾರ್ಟ್ ಇನ್ ಕೋಲಾರ್. 1 ತಿಂಗಳಿಗೆ 2 ತಿಂಗಳಿಗೆ ಫಸ್ಟ್ ಕೋಲಾರ ಸ್ಟಾರ್ಟ್ ಮಾಡ್ತೀವಿ. ಬೇಸಿಕಲಿ ನಾವು ಸಾರ್ವಜನಿಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು. ಎಲ್ಲೆಂದರಲ್ಲಿ ಕಸ ಹಾಕಬೇಡಿ, ಕಸ ಹಾಕಿದರೆ ನಿಮಗೆ ದಂಡ ಹಾಕ್ತೀವಿ. ಆಮೇಲೆ ದಂಡ ಹಾಕಿದ ಮೇಲೂ ಕೂಡ ನೀವು ಕಸ ಹಾಕಿದರೆ ನಿಮ್ಮ ಮೇಲೆ FIR ಚಾರ್ಜಸ್ ಮಾಡ್ತೀವಿ. ಬಿಕಾಸ್ ವಿ ಕೆನಾಟ್ ಗೋ ಆನ್ ಲೈಕ್ ದಿಸ್. ಎಲ್ಲವೂ ನಗರಸಭೆಗಳೇ ಮಾಡೋಕ್ಕೂ ಆಗಲ್ಲ. ಸಾರ್ವಜನಿಕರ ಪಾರ್ಟಿಸಿಪೇಷನ್ ಭಾಳ ಇಂಪಾರ್ಟೆಂಟ್. ಈಗ ಕಮ್ಯುನಿಟಿ ಮೊಬಿಲೈಸರ್ಸ್ ಅಂತ KGF 27 ಜನ ಕೊಟ್ಟಿದ್ದೀವಿ. ಅವ್ರ ಉದ್ದೇಶ ಏನು, ಮನೆ ಮನೆಗೆ ಹೋಗಿ ಅವರಲ್ಲಿ ಜಾಗೃತಿ ಮೂಡಿಸಿ ಕಸನ ನಿಮ್ಮ ಮನೆಯಿಂದನೇ ಬೇರ್ಪಡಿಸಿ ಕೊಡಿ. ಹಸಿ ಕಸ ಒಣ ಕಸ ಅಂತ ಒಂದು ಕಾರ್ಯಪಡೆ ಉದ್ದೇಶ ಏನಪ್ಪ ಅಂದರೆ, ನಾವು ನಿಮ್ಮ KGF ನಗರಕ್ಕೆ 2 ವೆಹಿಕಲ್ ಕೊಡ್ತೀವಿ. ಆ ಕಾರ್ಯಪಡೆಯಲ್ಲಿ 5 ಜನ ಸಿಬ್ಬಂದಿನ ಇಡ್ತೀವಿ, ಇನ್ಕ್ಲೂಡಿಂಗ್ ಪೊಲೀಸ್ ಮತ್ತು ನಮ್ಮ ಆರೋಗ್ಯ ನಿರೀಕ್ಷಕರು ಇರ್ತಾರಲ್ಲ ಅವ್ರು ಇರ್ತಾರೆ, ಮತ್ತು CO ಒಬ್ಬರು ಇರ್ತಾರೆ, ಜೊತೆ ಹೋಮ್ ಗಾರ್ಡು 5 ಜನ. ಆ್ಯಂಡ್ ಅವರಿಗೆ ಪವರ್ಸ್ ಕೂಡ ಕೊಡ್ತೀವಿ ನಾವು. ಸ್ಪಾಟಲ್ಲಿ ಅವರಿಗೆ ನೀವು ಫೈನನ್ನು ಹಾಕಿ ಅಂತ. ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ಗಳಿದೆ ಅಲ್ಲೆಲ್ಲ ವಿಸಿಟ್ ಮಾಡ್ತಾರೆ. ಎಲ್ಲ ವಾರ್ಡ್ಗಳಲ್ಲೂ ಸೈರನ್ ಹಾಕೊಂಡು ತಿರುಗ್ತಾರೆ. ಉದ್ದೇಶ ಏನಂತಂದರೆ ಸಾರ್ವಜನಿಕರಲ್ಲಿ ಆ ಒಂದು ಮನೋಭಾವ ಬರಬೇಕು, ಮನಸ್ಥಿತಿ ಬದಲಾಗಬೇಕು. ಇದು ನಮ್ಮ ನಗರ, ನಾವು ಕ್ಲೀನಾಗಿ ಇಟ್ಕೋಬೇಕು, ನಮ್ಮ ಮಕ್ಕಳು ಓಡಾಡ್ತಾರೆ, ನಮ್ಮ ತಂದೆ ತಾಯಿ ಓಡಾಡ್ತಾರೆ, ಗಲೀಜು ಇಟ್ಕೋಬಾರ್ದು ಅನ್ನೋ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಬರಬೇಕು ಅನ್ನೋ ಉದ್ದೇಶದಿಂದ ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಫಾರ್ ಎ ಟಾಸ್ಕ್ ಫೋರ್ಸ್. ನೋಡಿ, ಇವೆಲ್ಲ ಸಣ್ಣ ಪುಟ್ಟ ನಗರಗಳು, ಇದನ್ನು ನಾವು ಕ್ಲೀನಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಇನ್ನೇನು ಇಟ್ಕೊಳ್ಳೋಕ್ಕೆ ಸಾಧ್ಯ? So I would request the people of the KGF to join hands with the corporation so that we can create a very healthy, friendly and a healthy, environmental good town. ಅದು ಉದ್ದೇಶ. ಕಾರ್ಯಪಡೆ ಇಲ್ಲಿ ಯಾವಾಗ 1 ತಿಂಗಳು ಕೋಲಾರದಲ್ಲಿ ಮಾಡಿದ ಮೇಲೆ ನಂತರ ಇಲ್ಲಿ ನೀವಿಬ್ರು ಜಾಯಿಂಟ್ ಆಗಿ ಆಮೇಲೆ CL2 ಆದರೆ ಓನ್ಲಿ ಫಾರ್ ಔಟ್ಲೆಟ್ ಸೇಲ್. ಇಟ್ ಇಸ್ ಎ ಕೌಂಟರ್ ಓನ್ಲಿ ಟು ಸೇಲ್, ನಾಟ್ ಫಾರ್ ಕನ್ಸಂಪ್ಷನ್. ಆ ಥರ ಇದ್ದರೆ ನೀವು ವಿ ಆರ್ ಗೋಯಿಂಗ್ ಟು ಕ್ಯಾನ್ಸಲ್ ದ ಲೈಸೆನ್ಸ್ ಯಾವುದೇ ಕಾರಣಕ್ಕೂ ಅನೈತಿಕ ಮಾರಾಟ ಸ್ವಲ್ಪ ನೀವು ರಾತ್ರಿ ಹೊತ್ತು ಕೊಡಪ್ಪ ಅಪ್ಲೋಡ್ ಮಾಡ್ತಿದ್ದಾರೆ ಡೈಲಿ. ದೇ ಆರ್ ಸಪೋಸ್ ಟು ಅಪ್ಲೋಡ್ ಎಷ್ಟೊಂದು ವಿಸಿಟ್ ಮಾಡ್ತಾರೆ, ಅವ್ರು ಬಂದು ವಿಸಿಟ್ ಮಾಡಿದ್ದಾರೆ ಇಲ್ವಾ ಅಂತ ಅಪ್ಲೋಡ್ ಮಾಡ್ಬಿಟ್ಟು ಇಲ್ಲಿ ಡ್ಯೂಟಿ ಕೊಟ್ಬಿಟ್ಟು ನಂತರ ನೈಟ್ 8 ಗಂಟೆಗೆ ವಾಪಸ್ ಬರ್ತಾರೆ. ನೈಟ್ ಬೀಟ್ ಮಾಡ್ತಾರೆ, ಬರ್ತಾರೆ ಸರ್. ಬಂದವರು ಹಿಂದೆ ನಾವು ಪಾಯಿಂಟ್ ಕೊಟ್ಟಿದ್ದಾರೆ. ಈಗ ನಾವು ಸ್ಮಾರ್ಟ್ ಇಬಿಟ್ ಅಂತ ಇದೆ, ಅಲ್ಲಿ ಇವ್ರು ಬಂದಾಗ ಒಂದು ಶೇರ್ ಮಾಡ್ತಾರೆ. ವಿಸಿಟ್ ಮಾಡಿದ್ದೆಲ್ಲ ಶೇರ್ ಮಾಡಿ ನೋಡ್ಬೋದು. ಅದನ್ನ ನೀವು ಚೆಕ್ ಮಾಡ್ತಾ ಇದ್ದೀರಾ? ಮಾಡ್ತೇವೆ. ಎಲ್ಲಿ ಚೆಕ್ ಮಾಡ್ತೀವಿ? ಆ್ಯಪ್ ಅಲ್ಲಿ ಮಾಡ್ಬೋದು, ಮೊಬೈಲ್ ಅಲ್ಲಿ ಮಾಡಬೇಕು. ಎವ್ರಿ ಡೇ ಯು ಆರ್ ಸಪೋಸ್ ಟು ಚೆಕ್ ವೆದರ್ ದೀಸ್ ಪೀಪಲ್ ಹ್ಯಾವ್ ವಿಸಿಟೆಡ್ ದಟ್ ಪಾಯಿಂಟ್ ಆರ್ ನಾಟ್. ಮುಂಚೆ ಆಗಿದ್ರೆ ನಿಮಗೆ ಪಾಯಿಂಟ್ ಕೊಟ್ಟಿದ್ರೆ ಆಯ್ತು, ಅವರು ಇನ್ಶಿಯಲ್ ಮಾಡಿ ಸೈನ್ ಮಾಡಿ ಬರ್ತಾ ಇದ್ರು. ಈಗ ನೀವು ಈ ಸ್ಮಾರ್ಟ್ ಹೇಳ್ತಾ ಇದ್ದೀರಲ್ಲ, ಅದು ಎಲ್ಲ ಕಡೆ ಆಗಿದೆ. ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ಈವನ್ ವಿಸಿಟಿಂಗ್ ಪಾರ್ಕ್ಸ್ ಆಲ್ಸೋ.
ಪಾರ್ಕ್ಸ್ಗೆ ನೀವು ಹೋಗಿ ವಿಸಿಟ್ ಮಾಡಿದಾಗ, ನಿಮ್ಮ ಮೆನ್ ಹೋಗಿ ವಿಸಿಟ್ ಮಾಡಿದಾಗ ಅದು ಕಮಿಷನರ್ಗೆ ಅಲರ್ಟ್ ಬರುತ್ತೆ, ಇವತ್ತು ಹೋಗಿದ್ದಾರೆ ಅಂತ. ಅದೇ ತರ ಐ ಆಮ್ ಗೋಯಿಂಗ್ ಟು ಟಾಕ್ ವಿತ್ ದಿ ಎಸ್ ಪಿ. ಆಲ್ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ ಏನೇನಿದೆ, ನಗರ ಈಗ ಈ ತರ ಆಗ್ಬೋದು, ಮಾರ್ಕೆಟ್ ಆಗ್ಬೋದು, ಇಲ್ಲೆಲ್ಲ ವಿಸಿಟ್ ಮಾಡ್ತೀವಿ. ನೀವು ವಿಸಿಟ್ ಮಾಡಿದಿರಿ ಅನ್ನೋದು ಕೂಡ ಆ ಸಂಬಂಧಪಟ್ಟಂತ ಕಮಿಷನರ್ಗಳಿಗೆ, ಓನರ್ಗಳಿಗೆ ಅಲರ್ಟ್ ಬಂದ್ರೆ, ಸೊ ದೇ ವಿಲ್ ಬಿ ನೋಯಿಂಗ್ ದಟ್ ಸಂಬಡಿ ಇಸ್ ಅಲ್ಟಿಮೇಟ್ಲಿ ದ ಪೀಪಲ್ ಶುಡ್ ಬಿ ಸೇಫ್. ಏನಾಗಿಲ್ಲ ಒಂದು ಏನಿಗೆ ಏನ್ ಬೇಕು ಹೇಳಿ ನಾವು ವಿಷಯಗಳನ್ನ ಮಾಡ್ತೀವಿ, ಬಟ್ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ಶೋಷಣೆ ಆಗ್ಬಾರ್ದು.